ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೋಡಿ, ನಾನು ಯಾವಾಗಲೂ ಕೂಡ ಹೇಳೋದಷ್ಟೇ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಇಂಪಾರ್ಟೆಂಟ್ ಕ್ಯಾಟಗರಿ ಇರುತ್ತೆ ಹಾರೋಸ್ಕೋಪಲ್ಲಿ. ಈ ಇದರಲ್ಲಿ ಯಾವ ಗ್ರಹಗಳು ಎಷ್ಟು ಪ್ರಮಾಣದಲ್ಲಿ ಯಾವ ಕಡೆ ಕಾನ್ಸಂಟ್ರೇಟ್ ಆಗಿದ್ದಾವೆ ನೋಡಬೇಕಾಗುತ್ತೆ. ಈಗ ವೃಶ್ಚಿಕ ರಾಶಿ ನೋಡಿದ್ರೆ ನಾನು ಯಾವಾಗಲೂ ವೃಶ್ಚಿಕ ರಾಶಿಯವರು ಹೇಳೋದು ಒಂದೇ, ಇಲ್ಲಿ ಬಂದು ಚಂದ್ರಗ್ರಹ ನೀಚನಾಗೋದ್ರಿಂದ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗುವಂಥದ್ದು, ಓವರ್ ಥಿಂಕ್ ಮಾಡುವಂಥದ್ದು, ಆಂಗ್ಸೈಟಿ ರಿಲೇಟೆಡ್ ಇಶ್ಯೂಸ್ಗಳು ನಿಮಗೆ ಇರೋದ್ರಿಂದ ನೀವು ಯಾವಾಗಲೂ ಕೂಡ ಕೇರ್ಫುಲ್ ಆಗಿರಿ. ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ. ಯಾವ್ಯಾವುದಕ್ಕೂ ಏನಕ್ಕೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮೆಡಿಟೇಷನ್ ಅಂತಂದರೆ ಇದು ಯಾರೋ ಹಳೆ ಕಾಲದವ್ರು ಮಾಡುವಂಥದ್ದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಮೆಡಿಟೇಷನ್ ಈಗ ರೀಸೆಂಟಾಗಿ ಜಾನ್ ಕಬರ್ಡ್-ಜಿನ್ ಅಂತೇಳಿ ಅವ್ರದ್ದೊಂದು ಬುಕ್ ಓದ್ತಿದ್ದೆ. ಅದರಲ್ಲಿ ನಿಮಗೆ ಮೈಂಡ್ಫುಲ್ನೆಸ್ ಬಗ್ಗೆ ಒಂದು ಬಹಳ ಒಳ್ಳೆಯ ಇದಿದೆ. ಅದರಲ್ಲಿ ಬಂದು ಉಸಿರಾಟದ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತಹ ಒಂದು ಮೆಡಿಟೇಷನ್. ಇದರಿಂದ ಏನಾಗುತ್ತೆ, ಮನಸ್ಸು ಬಹಳ ಸ್ವಚ್ಛವಾಗುತ್ತೆ. ನಾವು ಸಂತೋಷವಾಗಿರೋಕ್ಕೆ ನಾವು ಎಕ್ಸಸೈಸ್ಗಳು ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡಿ. ವೃಶ್ಚಿಕ ರಾಶಿಯವರು ಮಾಡಲೇಬೇಕು. 2ನೇ ಮೇಲೆ ಗ್ರಹಗಳ ಕಾನ್ಸಂಟ್ರೇಷನ್ ಬಂದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ದುಡ್ಡು, ಎಲ್ಲಾದರೂ ಹಣ ಸಿಗಾಕೊಂಡಿರುತ್ತೆ, ಬರೋ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಭದ ಸಾಧ್ಯತೆ ಇದೆ. 3ನೇದಾಗಿ 2ನೇ ಮನೆನ ನಾನು ನೋಡ್ತಾ ಇದ್ದರೆ ವಿವಾಹದ ಮನೆ ಆಗಿರೋದ್ರಿಂದ ವಿವಾಹದ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ, ನಲಿವು, ಆನಂದದ ಕ್ಷಣಗಳನ್ನು ನೀವು ಕಳೆಯೋ ಸಾಧ್ಯತೆ ಹೆಚ್ಚಾಗಿದೆ. 2nd ಹೌಸ್ ಯಾರಿಗೆ ಅಫ್ಲಿಕ್ಟೆಡ್ ಆಗಿರುತ್ತೆ, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಕಿರಿಕಿರಿಗಳಿರುತ್ತೆ. ಅಂದರೆ ಮಾತು ಕೂಡ ಒಂದು ರೀತಿ ಅಬ್ಯೂಸಿವ್ ಆಗಿ ರಫ್ ಆಗಿ ಮಾತಾಡುವಂಥವ್ರಾಗಿರ್ತಾರೆ ಇವರು. ಬಟ್ ಇದನ್ನು ನಾನು ನೋಡಿದ್ರೆ ಹಣ ಬರೋ ಸಾಧ್ಯತೆ. ವೃತ್ತಿ ಜೀವನದಲ್ಲಿ ಅಷ್ಟು ಚೆನ್ನಾಗಿಲ್ಲ, ಪ್ರೋಗ್ರೆಸ್ ಕಡಿಮೆ, ಪ್ರಮೋಷನ್ ಕಡಿಮೆ, ಜಾಬ್ ಚೇಂಜ್ ಆಗೋ ಸಾಧ್ಯತೆ ಕಡಿಮೆ. ಹೊಸ ಜಾಬಿಗೆ ಹುಡುಕ್ತಿದ್ರು, ಅಲ್ಲೂ ಕೂಡ ಟೆನ್ಷನ್ ಸಾಧ್ಯತೆ. ಸ್ವಲ್ಪ ವೆಯ್ಟ್ ಮಾಡಿ, ಗ್ರಹಗಳ ಬದಲಾವಣೆ ಆಗಲಿ. ಜ್ಯೋತಿಷ ಅಂತಂದರೆ ಟೈಮನ್ನು ನೋಡಿಕೊಂಡು ನಾವು ಕೆಲಸ ಮಾಡುವಂಥದ್ದು, ಅದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥದ್ದು. ಅದನ್ನು ಒಳ್ಳೆ ಟೈಮ್ ಬರೋ ತನಕ ವೆಯ್ಟ್ ಮಾಡೋದು. ನನಗೆ ಯಾಕೆ ಆಗ್ತಿಲ್ಲ ಅಂತ ಅನ್ಕೋಬಾರ್ದು. ಆಯಾ ಸಮಯ ಬರಬೇಕಾಗತ್ತೆ. ಸೊ ವಿವಾಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದ್ದೀನಿ. ವಿದೇಶ ಪ್ರಯಾಣ ಮಾಡೋರಿಗೆ ಮತ್ತು ವಿದೇಶದಲ್ಲಿ ಜಾಬ್ ಹುಡುಕ್ತಿರೋರಿಗೆ ಬಹಳ ಒಳ್ಳೆಯದು ಅಂತ ಹೇಳಿದ್ದೀನಿ. ಗೃಹ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಅಷ್ಟು ಒಳ್ಳೆಯ ಟೈಮಲ್ಲ, ಸ್ವಲ್ಪ ಇದಾಗತ್ತೆ, ಅನಾವಶ್ಯಕ ಡಿಲೇ ಆಗೋ ಸಾಧ್ಯತೆ ಆಗಿದೆ. ಆಮೇಲೆ ಪಂಚಮ ಭಾವದಲ್ಲಿರುವಂಥ ರಾಹು ನೋಡೋದು ಕೂಡ ಮಕ್ಕಳಿಂದ ನೋವಾಗೋದು, ಮಕ್ಕಳಿಂದ ಟೆನ್ಷನ್ ಆಗುವಂಥದ್ದು. ನನ್ನ ಮಕ್ಕಳಿಂದನೇ ನನಗೆ ತೊಂದರೆ ಆಗ್ತಿದೆ ಸರ್ ಅಂತ ಹೇಳ್ತಾರೆ. ಈ ಥರ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಾದಮೇಲೆ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತಾರೆ. ಈಗ ಕೆಲವ್ರು ಹೇಳ್ತಿದ್ರು, ಸರ್ ನನ್ನ ಜಾಗದಲ್ಲಿ ಸಂತಾನ ಇಲ್ಲ ಅಂತ ಒಬ್ರು ಯಾರು ಜ್ಯೋತಿಷ್ರು ಹೇಳಿದ್ರು ಅಂತೇಳಿ. ಅವರಿಗೆ
ಕ್ಷೇತ್ರಸ್ಫುಟ ಬೀಜಸ್ಫುಟ ಕ್ಯಾಲ್ಕುಲೇಷನೇ ಮಾಡೋದಲ್ಲ, ಅದು ಹೆಂಗೆ ಹೇಳ್ತಾರೆ. ಸೊ ಈ ಥರ ಅಸ್ಟ್ರಾಲಜಿಕಲ್ ಆಗಿ ಡೀಪರ್ ಲೆವೆಲಲ್ಲಿ ಹೋಗ್ದಲ್ಲೇ ಸುಮ್ಮನೆ ಪ್ರಿಡಿಕ್ಷನ್ ಕೊಟ್ಟು ಪಾಪವನ್ನು ಕಟ್ಕೊಳ್ಬಾರ್ದು. ಸೊ ಪಂಚಮ ಭಾವವನ್ನು ನೋಡಿದ್ರೆ ಸಂತಾನ ಡಿಲೇ ಆಗ್ಬೋದು, ಬಟ್ ಇದಕ್ಕೆ ನಿಮ್ಮ ಹಾರೋಸ್ಕೋಪಲ್ಲಿರುವಂಥ ಕಾಂಬಿನೇಷನ್ನೇ ಫಾರ್ಮೋಸ್ಟ್ ಇಂಪಾರ್ಟೆನ್ಸು ನಾವು ಕೊಡಬೇಕಾಗತ್ತೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದು.